ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಅರ್ಜುನ್ ಚಲಾಯಿಸುತ್ತಿದ್ದಂಥ ಲಾರಿಲಿದ್ದಂಥ ಮರದ ತುಂಡು ಪತ್ತೆಯಾಗಿದೆ. ಉತ್ತರ ಕನ್ನಡದಲ್ಲಿ ಏನು ದುರಂತ ಆಗಿತ್ತು, ಸಾಕಷ್ಟು ಹುಡುಕಾಟ ನಡೆಸಿದ್ರು ಕೂಡ ಅರ್ಜುನ್ ಚಲಾಯಿಸುತ್ತಿದ್ದಂಥ ಲಾರಿಯ ಪತ್ತೆ ಆಗಿರಲಿಲ್ಲ. ಈಗ ಆ ಮರದಲ್ಲಿದ್ದಂಥ ಲಾರಿಲಿದ್ದಂಥ ಮರದ ತುಂಡು ಪತ್ತೆ ಆಗಿದೆ. ಈಶ್ವರ ಮಲ್ಪೆ ತಂಡ ಮರದ ತುಂಡನ್ನ ಈಗ ಪತ್ತೆ ಹಚ್ಚಿದ್ದಾರೆ. ಗೋವಾದಿಂದ ಡ್ರಜ್ಜಿಂಗ್ ಯಂತ್ರವನ್ನ ತರಿಸಿ ಶೋಧ ಕಾರ್ಯ ಮುಂದುವರಿಯುತ್ತಿದೆ. ಗಂಗಾವಳಿ ನದಿಯಲ್ಲಿ ನೀರು ಕಡಿಮೆಯಾದಂತಹ ಹಿನ್ನೆಲೆ ಶೋಧ ಕಾರ್ಯವನ್ನ ಮಾಡಲಾಗ್ತಿದೆ. ಕೇರಳದ ಲಾರಿ ಚಾಲಕ ಅರ್ಜುನ್, ಶಿರೂರಿನ ಜಗನ್ನಾಥ್ ಇವರ ಪತ್ತೆ ಆಗಿರಲಿಲ್ಲ. ಈಗ ಅರ್ಜುನ್ ಲಾರಿಯಲ್ಲಿದ್ದಂಥ ಮರದ ತುಂಡು ಪತ್ತೆ ಆಗಿದೆ. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ಅರ್ಜುನ್ ಲಾರಿಯಲ್ಲಿ ಕ್ಯಾರಿ ಮಾಡ್ತಿದ್ದಂಥ ಏನು ಲೋಡ್ ಆಗಿದ್ದಂಥ ಮರದ ತುಂಡುಗಳಲ್ಲೊಂದು. ಆ ಒಂದು ತುಂಡು ಸಿಕ್ಕಿರೋದ್ರಿಂದ ಅಂದರೆ ಸುತ್ತಮುತ್ತ ಅಲ್ಲೇ ಏನಾದರೂ ದೇಹ ಇರ್ಬೋದಾ ಅಥವಾ ಇದ್ರೂ ಕೂಡ ಈ ಭಾಳ ದಿನ ಆಗಿರೋದ್ರಿಂದ ಯಾವ ಪರಿಸ್ಥಿತಿಯಲ್ಲಿರುತ್ತೆ ಹೇಗೆ ಅನ್ನೋದ್ರು ಕೂಡ ಈಗ ಅಥವಾ ಅಟ್ಲೀಸ್ಟ್ ಏನಾದರೂ ಒಂದಷ್ಟು ಕುರುಹುಗಳಾದರೂ ಸಿಗುತ್ತಾ ಅನ್ನೋದು. ಗಂಗಾವಳಿ ನದಿಯಲ್ಲಿ ನೀರು ಕಡಿಮೆ ಆದಂಥ ಹಿನ್ನೆಲೆ ಈಗ ಹುಡುಕಾಟ ಮುಂದುವರಿತಿದೆ. ಅರ್ಜುನ್ ಲಾರಿಯಲ್ಲಿದ್ದಂಥ ಮರದ ತುಂಡು ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಲೋಡ್ ಆಗಿತ್ತು. ಅವರಿಗೆ ಯಾವ ಲೋಡ್ ಆಗಿತ್ತು ಅಲ್ಲಿಂದ ಅಂತ ಗೊತ್ತಿರುತ್ತೆ, ಯಾಕಂದರೆ ಮಾಲೀಕರಿಗೆ ಏನು ಲೋಡಿಗೆ ಹೋಗಿದ್ರು ಅನ್ನೋದು. ಆ ಕಾರಣಕ್ಕೆ ಇದನ್ನು ಚೆಕ್ ಮಾಡಿದಾಗ ಇದು ಕೇರಳದ ಅರ್ಜುನ್ ಲಾರಿಯಲ್ಲಿದ್ದಂಥ ಮರದ ತುಂಡು ಅಂತ ಗೊತ್ತಾಗಿದೆ. ಸದ್ಯಕ್ಕೆ ಗಂಗಾವಳಿ ನದಿಯಲ್ಲಿ ನೀರಿನ ಮಟ್ಟ ಎಷ್ಟಿದೆ ಅಂತ ನೀವು ಗಮನಿಸ್ಬೋದು. ನೀರು ಭಾಳ ಕಡಿಮೆ ಆಗಿದ್ದರಿಂದ, ಯಾಕಂದರೆ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಇದೀಗ ಡ್ರಜ್ಜಿಂಗ್ ಯಂತ್ರವನ್ನು ಬಳಸಿ ಅಲ್ಲಿ ಹುಡುಕಾಟ ನಡೀತಾ ಇದೆ.